ಪ್ರೀತಿಯ ಸ್ನೇಹಿತರೆ, ಶರಣಾರ್ಥಿ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿ ಅಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನೇಮಿತ ಕರ್ನಾಟಕ ಸರ್ಕಾರದ ಉದ್ಯಮದಲ್ಲಿ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಸಲ್ಲಿಸಬಹುದು, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ಒಂದು ಕೆಲಸವನ್ನು ನಿರ್ವಹಿಸಬೇಕು, ಈ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ ಮರೆಯಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೇ ನೋಟಿಫಿಕೇಶನ್ ನಿಮಗೆ ಬರಲಿದೆ. ಹೌದು ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಒಂದು ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಅದೇ ರೀತಿ ಇದು ಕೂಡ ರಾಜ್ಯ ಸರ್ಕಾರದ ಉದ್ಯಮವಾಗಿದ್ದು ಯಾವಾಗ ಒಂದು ಅಧಿಸೂಚನೆ ಬಿಡುಗಡೆ ಆಗಿದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. 2/4/2026ಕ್ಕೆ ಈ ಒಂದು ಅಧಿಸೂಚನೆ ಬಿಡುಗಡೆವಾಗಿದ್ದು, ಈ ಅಧಿಸಂಖ್ಯೆ ನೋಟಿಫಿಕೇಶನ್ ವಿವರದಾದ್ರೆ ಯಾವ ಒಂದು ನೋಟಿಫಿಕೇಶನ್ ನೋಡಿ ಇಲ್ಲಿ ID ನಂಬರ್ ಕೂಡ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಗಿರ್ತಕ್ಕಂಥ ಈ ಒಂದು ಹುದ್ದೆನ ಪ್ರಕಟಣವಾಗಿದ್ದು, ಹಾಗಾದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಒಂದು ಕಾನೂನು ಸಲಹೆಗಾರರು ಹಾಗೂ ಒಂದು ಕಂಪನಿ ಕಾರ್ಯದರ್ಶಿಗಳು ಇವರನ್ನು ಹೊರಮೂಲ ದೃಢಕೃತ ವೇತನ ಗೌರವಧನದ ಆಧಾರದ ಮೇಲೆ ತಾತ್ಕಾಲಿಕವಾಗಿ 2 ವರ್ಷ ಅವಧಿಗೆ ನೇಮಿಸಿಕೊಳ್ಳಲು ಈ ಕೆಳಕಂಡ ವಿದ್ಯಾರ್ಥಿ ಮತ್ತು ಸೇವಾ ಅನುಭವನ ಹೊಂದಿರತಕ್ಕಂಥ ಆಸಕ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಯಾವ ಒಂದು ವಿದ್ಯಾರ್ಥಿ ಬೇಕಾಗುತ್ತೆ, ಕಾನೂನು ಸಲಹೆಗಾರರು ಇರ್ತಕ್ಕಂಥ ಹುದ್ದೆಗಳಿರುವುದು, ಕಂಪನಿ ಮತ್ತು ಕಾರ್ಯದರ್ಶಿ 2 ಥರದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಯಾವ ಒಂದು ವಿದ್ಯಾರ್ಥಿ ಬೇಕಾಗುತ್ತಪ್ಪ ಅಂದರೆ ನೋಡಿ, ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕಾಗುತ್ತೆ. ನೋಡಿ, ಕಾನೂನು ಸಲಹೆಗಾರ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು, ಅದೇ ರೀತಿ ಕಂಪ್ನಿ ಕಾರ್ಯದರ್ಶಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕಂಪ್ನಿ ಕಾರ್ಯದರ್ಶಿಗಳ ಕೋರ್ಸಿನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರಿಯಲ್ ಆಫ್ ಈ ಸದಸ್ಯರಾಗಿರಬೇಕು. ನೋಡಿ, ಕಂಪ್ನಿ ಕಾರ್ಯದರ್ಶಿಯ ಕೋರ್ಸನ್ನು ಉತ್ತೀರ್ಣರಾಗಿರಬೇಕು. ಅದರ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಕಲ್ ಆಫ್ ಇಂಡಿಯಾದ ಒಂದು ಸದಸ್ಯರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸೇವಾ ಅನುಭವ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ಜಿಲ್ಲಾ ಮತ್ತು ಶಸ್ತ್ರ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿರಬೇಕು. ವೃತ್ತಿರ ನಂತರದಲ್ಲಿ ರಾಜ್ಯ ಸರ್ಕಾರದ ಯಾವುದಾದರೂ ಒಂದು ಇಲಾಖೆ, ನಿಗಮ ಅಥವಾ ಮಂಡಳಿಯ ಕನಿಷ್ಠ 2 ವರ್ಷಗಳ ಕಾಲ ಅವಧಿಗೆ ಕಾನೂನು ಸಲಹೆಗಾರನಾಗಿ ಕರ್ತವ್ಯ ನಿರ್ವಹಿಸಿರುವ ಅವಶ್ಯಕತೆ ಇದೆ. ನೋಡಿ, ಆದ್ಯತೆ ನೀಡಲಾಗುವುದು. ಅಂದರೆ ನೀವು ಈ ಥರದ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅದೇ ರೀತಿ ಕಂಪ್ನಿಗಳು ಕಾರ್ಯದರ್ಶಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಕನಿಷ್ಠ 5 ವರ್ಷಗಳ ಕಾಲ 5 ವರ್ಷಗಳ ಕಾಲ ಕಂಪ್ನಿ ಕಾರ್ಯದರ್ಶಿಗಳಾಗಿ ಸರ್ಕಾರದ ಸ್ವಾಮ್ಯದಲ್ಲಿರುವ ನಿಗಮ ಅಥವಾ ಮಂಡಳಿ ಸಾರ್ವಜನಿಕ ಉದ್ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿರಬೇಕಾಗತ್ತೆ. ಅದೇ ರೀತಿ ಕಲ್ಯಾಣ ಮತ್ತು ಇಲಾಖೆ ಅಡಿ ಬರುವ ವಿವಿಧ ನಿಗಮಗಳಾಗಿರ್ಬೋದು, ಮಂಡಳಿಗಳ ಕನಿಷ್ಠ 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸುವ ಅಭ್ಯರ್ಥಿಗಳು ಇದ್ದರೆ ಮಾತ್ರ ಅವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅದೇ ರೀತಿ ವೇತನ ಅಂದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವೇತನ ಮತ್ತು ಭತ್ಯೆ ಯಾವ ರೀತಿ ಇರ್ತಪ್ಪ ಅಂದರೆ ಅಭ್ಯರ್ಥಿಗಳು ಅಪೇಕ್ಷಿಸುವ ಗೌರವಧನವನ್ನು ಇರ್ತಕ್ಕಂಥದ್ದು ತಕ್ಕಂಥದ್ದು. ನೋಡಿ, ಅಭ್ಯರ್ಥಿಗಳು ನಿರೀಕ್ಷಿಸಿರುವ ಗೌರವಧನವನ್ನು ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಸ್ಯಾಲ್ರಿ ಇಷ್ಟು ಅಂತ ಫಿಕ್ಸ್ ಮಾಡಿಲ್ಲ. ಇದು ಗೌರವಧನದ ಮುಖಾಂತರ, ಅಂದರೆ ಒಂದು ಗೌರವಧನದ ಒಂದು ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ, ಅಂದರೆ ಸ್ಯಾಲ್ರಿ ಅಂತ ಹೇಳ್ತೀವಿ, ಅದು ಗೌರವಧನದ ಮುಖಾಂತರ ನಿಮಗೆ ಇಲ್ಲಿ ಸ್ಯಾಲ್ರಿವನ್ನು ನೀಡಲಾಗುವುದು. ಅದೇ ರೀತಿ ಕಾರ್ಯನಿರ್ವಹಿಸುವ ಸ್ಥಳ ಎಲ್ಲಿಯಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಯಾರಿದು? ಕಾನೂನು ಸಲಹೆಗಾರ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಕಂಪ್ನಿ ಕಾರ್ಯದರ್ಶಿಗಳು ಕೂಡ ಇವರು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಅದೇ ರೀತಿ ಕಾರ್ಯನಿರ್ವಹಿಸಬೇಕಾದ ಕರ್ತವ್ಯ ಮತ್ತು ಸ್ಥಳಗಳ ವಿವರವನ್ನು ನಾಳೆ ಆಡಿ ಮಾಡಿದರೆ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂದರೆ ನೀವು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಏನಪ್ಪಾ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳ ಪರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇತ್ಯರ್ಥಗೊಳಿಸುವುದು. ನೋಡಿ, ಏನಿರ್ತಕ್ಕಂಥದ್ದು ಕಾನೂನು ಸಲಹೆಗಾರರ ಒಂದು ಕೆಲಸ ಏನಿರ್ತಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳಲ್ಲಿ ಪರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಇತ್ಯರ್ಥಗೊಳಿಸೋದು. ಅಂದರೆ ಕೋರ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನೀವು ಮಾಡ್ತಕ್ಕಂಥದ್ದು.
ಕ್ರಮ ವಹಿಸುವುದು ಹಾಗೂ ಕಾನೂನು ಅಭಿಪ್ರಾಯವನ್ನು ನೀಡುವುದು, ಉಳಿದ ಕರ್ತವ್ಯಗಳನ್ನು ನೇಮಕಾತಿ ಆದೇಶದಲ್ಲಿ ತಿಳಿಸಲಾಗುವುದು. ಇವರು ಒಂದು ಕೆಲಸವಾಗಿದ್ದರೆ, ಕಂಪನಿಯ ಮತ್ತು ಕಾರ್ಯದರ್ಶಿಗಳ ಕೆಲಸ ಏನಪ್ಪಾ ಅಂತಂದ್ರೆ, ಕಂಪನಿ ಕಾಯ್ದೆ 2013ರ ನಿಯಮಗಳು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಅನ್ವಯವಾಗುವಂತೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಉಳಿದ ಕರ್ತವ್ಯಗಳನ್ನು ನೇಮಕಾತಿ ಆದೇಶದಲ್ಲಿ ತಿಳಿಸಲಾಗುವುದು. ಓಕೆ, ಅದೇ ರೀತಿ ಕಾರ್ಯ ಮತ್ತು ವಿವರ ಅಂದರೆ ಅವ್ರ ಕಾರ್ಯವನ್ನು ಏನಿರ್ತದಪ್ಪ ಅಂದರೆ ಕಚೇರಿಗೆ ಅವಧಿಯಲ್ಲಿ ಹಾಜರಾಗಬೇಕು, ಅಂದರೆ ಕಚೇರಿ ಅವಧಿಯಲ್ಲಿ ಹಾಜರಾಗಬೇಕಾಗತ್ತೆ. ಇದು ಕೂಡ ಕಚೇರಿ ಅವಧಿಯಲ್ಲಿ ಹಾಜರಾಗುವುದು ಮತ್ತು ವಿನಾಯಿತಿ ನೀಡಲಾಗುವುದು. ನೋಡಿ, ಇವರಿಗೆ ಕಾನೂನು ಸಲಹೆಗಾರ ಇರ್ತಕ್ಕಂಥ ಕಚೇರಿ ಅವಧಿಯಲ್ಲಿ ಹಾಜರಾಗಬೇಕಾಗತ್ತೆ. ಓಕೆ, ಮತ್ತು ಕಂಪ್ನಿ ಕಾರ್ಯದರ್ಶಿಗಳಿದ್ರೆ ಕಚೇರಿ ಅವಧಿಯಲ್ಲಿ ಹಾಜರಾಗುವುದು ಮತ್ತು ಅವರಿಗೆ ವಿನಾಯಿತಿ ನೀಡಲಾಗುತ್ತೆ. ಬೇರೆ ಒಂದು ಕೆಲಸಗಳಲ್ಲಿ ಬೇರೆ ಕಡೆ ಕೂಡ ಅವರಿಗೆ ಕಳಿಸ್ಕೊಡಲಾಗುವುದು. ಓಕೆ, ಇಲ್ಲಿ ವಯೋಮಿತಿ ಬಗ್ಗೆ ನಾವು ಮಾಹಿತಿ ನೋಡಿದ್ರೆ, ಗರಿಷ್ಠ ವಯೋಮಿತಿ 80 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ. 80 ವರ್ಷ ಯಾಕನ್ನ ಕೇಳಿದ್ದಾರೆ ಅಂತ ನಾವು ಕ್ವಶನ್ ಕೇಳಬಹುದು. ಯಾಕಪ್ಪ ಅಂದರೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಿಗಮದಲ್ಲಿ ಏನು ಕೇಸ್ಗಳೆಲ್ಲ ಪೆಂಡಿಂಗ್ ಇದ್ದಾವೆ, ಅಂಥ ಕೇಸ್ಗಳನ್ನು ಕೋರ್ಟಲ್ಲಿ ನೀವು ಅವೆಲ್ಲವೂ ಕೂಡ ವಾದ ಮಾಡೋಕ್ಕಾಗಿರ್ಬೋದು, ಅಲ್ಲಿ ಬೇಕಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ನೀವು ಅದಕ್ಕೆ ಎಲ್ಲ ಸಹಾಯ ಮಾಡ್ತಕ್ಕಂಥದ್ದು, ಅದಕ್ಕೆ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಷ್ಟು ಒಂದು ವರ್ಕ್ ಎಕ್ಸ್ಪೆನ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಗರಿಷ್ಠ 80 ವರ್ಷ ಕೇಳಿದ್ದಾರೆ. ಕಂಪನಿ ಕಾರ್ಯದರ್ಶಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಯ ಗರಿಷ್ಠ 35 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗಾದರೆ ಈ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕು ಅಂತ ನಾವು ಮಾಹಿತಿ ನೋಡೋದಾದ್ರೆ ತಾವುಗಳು ಗಮನಿಸಬಹುದೇ, ಈ ಮೇಲೆ ವಿವರಿಸುವ ವಿದ್ಯಾರ್ಹತೆ ಮತ್ತು ಸೇವಾ ಅನುಭವ ಹೊಂದಿರುವ ಅಭ್ಯರ್ಥಿಗಳು ದಿನಾಂಕ 21/4/2026 ಒಳಗೆ ಸ್ವಯಂ ದೃಢಕೃತ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಗಳನ್ನು ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಿಶ್ವೇಶ್ವರಯ್ಯ, ಚಿಕ್ಕಗೋಪುರ, 9ನೇ ಮಹಡಿ, ಅಂಬೇಡ್ಕರ್ ವಿಧಿ, ಬೆಂಗಳೂರು ಇಲ್ಲಿಗೆ ಅರ್ಜಿ ಸಲ್ಲಿಸ್ತಕ್ಕಂಥದ್ದು. ಓಕೆ, ಅರ್ಜಿ ಸಲ್ಲಿಸುವ ಮೂಲಕ ಈ ಒಂದು ಮಾಹಿತಿ ನೀಡಲಾಗಿದೆ. ನೋಡಿ ಸ್ನೇಹಿತರೆ, ನಿಮಗಿರ್ತಕ್ಕಂಥ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈ ಒಂದು ಎಜುಕೇಷನ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಏನು ಕರ್ನಾಟಕ ಸರ್ಕಾರದ ರಿಟೈರ್ಡ್ ಎಂಪ್ಲಾಯ್ ಆಗಿದ್ದರೂ ಕೂಡ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೀವು ಮನೆಯಲ್ಲಿ ಕೂತಿ ಬೋರ್ ಆಗ್ತಕ್ಕಂಥದ್ದು ಅಥವಾ ನೀವು ಬೇರೆ ಒಂದು ಕೆಲಸವನ್ನಾದಲ್ಲಿ ನೀವು ಇನ್ನು ಇಚ್ಛಿಸುವುಳ್ಳ ಅಭ್ಯರ್ಥಿಗಳು ಈ ಒಂದು ಉದ್ಯೋಗದವನ್ನು ಸದುಪಯೋಗ ಪಡೆದುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನೇಮಿತದಲ್ಲಿ ಕೆಲಸವನ್ನು ಪಡೆದುಕೊಳ್ಳಬಹುದಾಗಿದೆ. ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.